ವೆಲ್ಕಮ್ ಬ್ಯಾಕ್. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಲು ಕೂಡ ಈಗಾಗಲೇ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಅಂತ ಭಾರತ ನಾವು ನಿಮಗೆ ಹೇಳ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿಯನ್ನ ಕೊಡಲಾಗ್ತಾ ಇದೆ. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದ್ವಿ, ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಪ್ರವಾಸಿಗರು. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ಅನ್ಕೊಂಡಿದ್ರು ಕೆಲವರೆಲ್ಲ ಈಗ ಕಾಶ್ಮೀರಕ್ಕೆಲ್ಲ ಹೋಗೋದೆಲ್ಲ ಕೈದಾಗ್ತಾ ಇದೆ, ಎಲ್ಲೋ ಬೇರೆ ಪ್ಲಾನ್ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ, ಯಾಕಂದ್ರೆ ಭಯ ಪಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ಅವರನ್ನ ಮಾತನಾಡ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಪಹಲ್ಗಾಮ್ನ ಘಟನೆ ಆದ ನಂತರ ಬರುವಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೋಟೆಲ್ಗಳತ್ತ ಅಥವಾ ಟೂರಿಸ್ಟ್ ಪ್ಲೇಸ್ಗಳತ್ತ ಬರ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಬಸ್ ಬಂದಿದೆ. ಬಸ್ ಬಂದು ಹೋಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡಿದೆ. ಬರೋ ಪ್ರಯಾಣಿಕರು ಬಂದು ಈಗ ಹೋಟೆಲ್ಗಳಿಗೆ ಹೋಗಿ ಸ್ಟೇ ಆಗಿ ಆನಂತರ ಕಾಶ್ಮೀರದ ಪ್ರಮುಖ ಪ್ರವಾಸಿ ಸ್ಥಳಗಳತ್ತ ಹೋಗ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ನೋಡಿ, ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸರ್, ಆಪ್ ಕಿಧರ್ ಸೆ ಆಯಾ? ಕಿಧರ್ ಸೆ ಆಯಾ? ಕಿಧರ್ ಸೆ? ಓಕೆ, ನೋಡಿ, ಕಾಶ್ಮೀರದ ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಕಿಧರ್ से है सर? एयरपोर्ट से है ना? क्या काम करता आप? हम गाड़ी चलाते हैं। कैसे है पूरा टूरिस्ट का रेस्पॉन्स कैसा है अभी? अभी ठीक है। ये लोग किधर किसका श्रेष्ठ आया? ये लोग आ गए 10 है और फुल लीडर के साथ 11 लोग आ गए। 11 लोग आ गए ना? इधर कामरेड होटल में स्टे होते? होटल में स्टे। कितना लोग आया? आज आए गए 11 लोग। अभी कौन सा जगह पूरा जाता है? अभी जाएंगे, देखेंगे। आज लोकल होगा तो लोकल ही, या गुलमर्ग पहलगाम या गुलमर्ग जाएंगे सर। ये पैकेज है? पैकेज है सर। पहलगाम नहीं जाता है? ना जाते हैं सर। न जाता है। वो पूरा ऑपरेशन चल रहा है। जी। क्या बोलते हैं? ये हालत हो गया ना? ये हालत हो गया ना? क्या बोलते आप? जी सर, ये हालत हो गया, क्या बोलते हैं आप? ये गलत बात है सर। गलत ऐसा बात है। नहीं होना चाहिए, क्योंकि सबकी रोजी रोटी चलती है इससे सर। सब मतलब इसी पे चलते हैं सर। ये गलत बात अभी सीजन है, अभी कश्मीर में टूरिज्म का अभी सीजन है। जी सर, इस सीजन था ना सर, पूरा पीक पे था सीजन, पूरा हो गया डाउन सर। हमें 5 दिन घर बैठे हुए हो गए सर। हाँ? पूरा 5 दिन घर में बैठे हो गए ना? सर। अभी पूरा ओपन होता है, अभी पूरा टूरिस्ट जाता है आता है, वो पूरा नार्मल है, ನಾರ್ಮಲ್ है. ನೋಡಿ, ಇದು ಪ್ರವಾಸಿಗರು ಮತ್ತೆ ಅವ್ರನ್ನ ಕರ್ಕೊಂಡು ಬರುವಂತ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ನೋಡಿ, ಕಾರ್ಯಾಚರಣೆ ಎಲ್ಲವೂ ಕೂಡ ಬರದಿಂದ ಸಾಗ್ತಾ ಇದ್ರೆ, ಬರುವಂತ ಯಾತ್ರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರವಾಸಿಗರು ಬಂದು ಸ್ಟೇ ಆಗ್ತಾ ಇದ್ದಾರೆ. ಅವ್ರನ್ನ ವಿಶೇಷವಾದಂತ ಏನು ಟೂರಿಸ್ಟ್ ವೆಹಿಕಲ್ ಗಳೆಲ್ಲ ಇದಾವೆ, ಆ ಮೂಲಕ ಅವ್ರನ್ನ ಕರ್ಕೊಂಡು ಬರುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಲು ಕೂಡ ಈಗಾಗಲೇ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಅಂತ ಭಾರತ ನಾವು ನಿಮಗೆ ಹೇಳ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿಯನ್ನ ಕೊಡಲಾಗ್ತಾ ಇದೆ. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದ್ವಿ, ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಪ್ರವಾಸಿಗರು. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ಅನ್ಕೊಂಡಿದ್ರು ಕೆಲವರೆಲ್ಲ ಈಗ ಕಾಶ್ಮೀರಕ್ಕೆಲ್ಲ ಹೋಗೋದೆಲ್ಲ ಕೈದಾಗ್ತಾ ಇದೆ, ಎಲ್ಲೋ ಬೇರೆ ಪ್ಲಾನ್ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ, ಯಾಕಂದ್ರೆ ಭಯ ಪಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ಅವರನ್ನ ಮಾತನಾಡ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಪಹಲ್ಗಾಮ್ನ ಘಟನೆ ಆದ ನಂತರ ಬರುವಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೋಟೆಲ್ಗಳತ್ತ ಅಥವಾ ಟೂರಿಸ್ಟ್ ಪ್ಲೇಸ್ಗಳತ್ತ ಬರ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಬಸ್ ಬಂದಿದೆ. ಬಸ್ ಬಂದು ಹೋಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡಿದೆ. ಬರೋ ಪ್ರಯಾಣಿಕರು ಬಂದು ಈಗ ಹೋಟೆಲ್ಗಳಿಗೆ ಹೋಗಿ ಸ್ಟೇ ಆಗಿ ಆನಂತರ ಕಾಶ್ಮೀರದ ಪ್ರಮುಖ ಪ್ರವಾಸಿ ಸ್ಥಳಗಳತ್ತ ಹೋಗ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ನೋಡಿ, ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸರ್, ಆಪ್ ಕಿಧರ್ से आया? किधर से आया? किधर से? ಓಕೆ, ನೋಡಿ, ಕಾಶ್ಮೀರದ ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಕಿಧರ್ से है सर? एयरपोर्ट से है ना? क्या काम करता आप? हम गाड़ी चलाते हैं। कैसे है पूरा टूरिस्ट का रेस्पॉन्स कैसा है अभी? अभी ठीक है। ये लोग किसका श्रेष्ठ आया? ये लोग आ गए 10 है और फुल लीडर के साथ 11 लोग आ गए। 11 लोग आ गए ना? इधर कामरेड होटल में स्टे होते? होटल में स्टे। कितना लोग आया? आज आए गए 11 लोग। अभी कौन सा जगह पूरा जाता है?
अभी जाएंगे देखिए, आज लोकल होगा तो लोकल ही, या गुलमर्ग पहलगाम या गुलमर्ग जाएंगे सर। ये पैकेज है, पैकेज है सर। पहलगाम नहीं जाता है, ना जाते हैं सर। न जाता है, वो पूरा ऑपरेशन चल रहा है। जी जी। क्या बोलते हैं, ये हालत हो गया ना, ये हालत हो गया ना, क्या बोलते आप? जी सर, ये हालत हो गया, क्या बोलते हैं आप? ये गलत बात है सर। गलत ऐसा बात है। नहीं होना चाहिए, क्योंकि सबकी रोजी रोटी चलती है इससे सर। सब मतलब इसी पे चलते हैं सर, ये गलत बात है। अभी ऐसा सीजन नहीं है, होना अभी कश्मीर में टूरिज्म का अभी सीजन है। चाहिए। जी सर, इस सीजन था ना सर, पूरा पीक पे था सीजन, पूरा हो गया डाउन सर। हमने 5 दिन घर बैठे हुए हैं सर। हाँ? पूरा 5 दिन घर में बैठे हुए बैठे सर। हो गए जी ना। सर। अभी पूरा ओपन होता है, अभी पूरा टूरिस्ट जाता है आता है, वो पूरा ನಾರ್ಮಲ್ है, ನಾರ್ಮಲ್ है ಸರ್। ನಾರ್ಮಲ್ है. ನೋಡಿ, ಇದು ಪ್ರವಾಸಿಗರು ಮತ್ತೆ ಅವ್ರನ್ನ ಕರ್ಕೊಂಡು ಬರುವಂತ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ನೋಡಿ, ಕಾರ್ಯಾಚರಣೆ ಎಲ್ಲವೂ ಕೂಡ ಬಲದಿಂದ ಸಾಗ್ತಾ ಇದ್ರೆ, ಬರುವಂತ ಯಾತ್ರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರವಾಸಿಗರು ಬಂದು ಸ್ಟೇ ಆಗ್ತಾ ಇದ್ದಾರೆ. ಅವ್ರನ್ನ ವಿಶೇಷವಾದಂತ ಏನು ಟೂರಿಸ್ಟ್ ವೆಹಿಕಲ್ ಗಳೆಲ್ಲ ಇದಾವೆ, ಆ ಮೂಲಕ ಅವ್ರನ್ನ ಕರ್ಕೊಂಡು ಬರುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಲು ಕೂಡ ಈಗಾಗಲೇ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಅಂತ ಭಾರತ ನಾವು ನಿಮಗೆ ಹೇಳ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿದ ಬೇರೆ ಸ್ಥಳಕ್ಕೆ ಭೇಟಿಯನ್ನ ಕೊಡಲಾಗ್ತಾ ಇದೆ. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದ್ವಿ, ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಪ್ರವಾಸಿಗರು. ಏರ್ಪೋರ್ಟ್ಗಳಿಂದ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು. ಅನ್ಕೊಂಡಿದ್ರು ಕೆಲವರೆಲ್ಲ, ಈಗ ಕಾಶ್ಮೀರಕ್ಕೆಲ್ಲ ಹೋಗೋದೆಲ್ಲ ಕೈದಾಗ್ತಾ ಇದೆ, ಎಲ್ಲೋ ಬೇರೆ ಪ್ಲಾನ್ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ, ಯಾಕಂದ್ರೆ ಭಯ ಪಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಅವ್ರನ್ನ ಮಾತನಾಡ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಪಹಲ್ಗಾಮ್ನ ಘಟನೆ ಆದ ನಂತರ ಬರುವಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೋಟೆಲ್ಗಳತ್ತ ಅಥವಾ ಟೂರಿಸ್ಟ್ ಪ್ಲೇಸ್ಗಳತ್ತ ಬರ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಬಸ್ ಬಂದಿದೆ, ಬಸ್ ಬಂದು ಹೋಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡಿದೆ. ಬರೋ ಪ್ರಯಾಣಿಕರು ಬಂದು ಈಗ ಹೋಟೆಲ್ಗಳಿಗೆ ಹೋಗಿ ಸ್ಟೇ ಆಗಿ ಆನಂತರ ಕಾಶ್ಮೀರದ ಪ್ರಮುಖ ಪ್ರವಾಸಿ ಸ್ಥಳಗಳತ್ತ ಹೋಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ನೋಡಿ, ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸರ್, ಆಪ್ ಕಿಧರ್ ಸೆ ಆಯಾ? ಕಿಧರ್ ಸೆ ಆಯಾ? ಕಿಧರ್ ಸೆ? ಓಕೆ. ನೋಡಿ, ಕಾಶ್ಮೀರದ ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಕಿಧರ್ ಸೆ ಸರ್? एयरपोर्ट से आए। एयरपोर्ट से है ना? क्या काम करता आप? हम गाड़ी चलाते हैं। गाड़ी चलाते हैं। कैसे है पूरा टूरिस्ट का रेस्पॉन्स, कैसे है अभी? अभी ठीक है सर। अभी ठीक है। ये लोग किधर किसका स्टेट से आया? ये लोग आ गए 10 है, और फुल लीडर के साथ 11 लोग आ गए। 11 लोग आ गए ना। इधर कामरेड होटल में स्टे होटल में स्टे। कितना लोग आया? आज आए गए 11 लोग सर। अभी कौन सा जगह पूरा जाता है? अभी जाएंगे देखिए, आज लोकल होगा तो लोकल ही, या गुलमर्ग पहलगाम या गुलमर्ग जाएंगे सर। ये पैकेज है, पैकेज है सर। पहलगाम नहीं जाता है, ना जाते हैं सर। न जाता है, वो पूरा ऑपरेशन चल रहा है। जी जी। क्या बोलते हैं, ये हालत हो गया ना, ये हालत हो गया ना, क्या बोलते आप? जी सर, ये हालत हो गया, क्या बोलते आप? ये गलत बात है सर। गलत ऐसा बात है। नहीं होना चाहिए, क्योंकि सबकी रोजी रोटी चलती है इससे सर। सब मतलब इसी पे चलते हैं सर, ये गलत बात है। अभी ऐसा सीजन नहीं है, होना अभी कश्मीर में टूरिज्म का अभी सीजन है। जी सर, इस सीजन था ना सर, पूरा पीक पे था सीजन, पूरा हो गया डाउन सर। हमने 5 दिन घर बैठे हुए हैं सर। हाँ? पूरा 5 दिन घर में बैठे हुए बैठे हो गए ना। सर। अभी पूरा ओपन होता है, अभी पूरा टूरिस्ट जाता है आता है, वो पूरा ನಾರ್ಮಲ್ है, ನಾರ್ಮಲ್ है ಸರ್। ನಾರ್ಮಲ್ है. ನೋಡಿ, ಇದು ಪ್ರವಾಸಿಗರು ಮತ್ತೆ ಅವ್ರನ್ನ ಕರ್ಕೊಂಡು ಬರುವಂತ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ನೋಡಿ, ಕಾರ್ಯಾಚರಣೆ ಎಲ್ಲವೂ ಕೂಡ ಬಲದಿಂದ ಸಾಗ್ತಾ ಇದ್ರೆ, ಬರುವಂತ ಯಾತ್ರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರವಾಸಿಗರು ಬಂದು ಸ್ಟೇ ಆಗ್ತಾ ಇದ್ದಾರೆ. ಅವ್ರನ್ನ ವಿಶೇಷವಾದ